ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ರಿಮಾಂಡ್ ಅರ್ಜಿ ಸಲ್ಲಿಸೋದಕ್ಕೆ ಅಂತ ಪೊಲೀಸ್ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ। ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೆ ಕಾನೂನು ಕಂಟಕದಿಂದ ಸದ್ಯಕ್ಕೆ ಮುಕ್ತಿ ಸಿಗೋದಿಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ। ಯಾಕಂದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಬಲ ಸಾಕ್ಷ್ಯಾಧಾರಗಳನ್ನು ಈಗಾಗಲೇ ಪೊಲೀಸರು ಕಲೆ ಹಾಕಿದ್ದಾರೆ। ಇನ್ನು ಅದೇ ರೀತಿಯಾಗಿ ಚಾರ್ಜ್ ಶೀಟ್ ರೆಡಿ ಮಾಡೋದಕ್ಕೂ ಕೂಡ ಇದೀಗ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ। ಈ ನಡುವೆ ನಟ ದರ್ಶನ್ ವಿರುದ್ಧ ಪೊಲೀಸರ ಸಮರ ಮುಂದುವರಿತಾ ಇದೆ। ನಾಳೆಗೆ ನ್ಯಾಯಾಂಗ ಬಂಧನ ಅವಧಿ ಮುಕ್ತಾಯ ಆಗ್ತಾ ಇದೆ। ಈ ನಡುವೆ ಕೋರ್ಟ್ಗೆ ನಾಳೆ ಮತ್ತೆ ರಿಮಾಂಡ್ ಅರ್ಜಿ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಇದೆ। ಮತ್ತೆ ರಿಮಾಂಡ್ಗೆ ಕೊಡಬೇಕು, ಯಾಕಂದ್ರೆ ಒಂದು ವೇಳೆ ವ್ಯಕ್ತಿಗಳನ್ನು ಇವರನ್ನೇನಾದರೂ ಹೊರಗಡೆ ಬಿಟ್ಟಿದ್ದೇ ಆದರೆ ಸಾಕ್ಷ್ಯಾಧಾರಗಳು ನಾಶ ಆಗುವಂತಹ ಸಾಧ್ಯತೆ ಇದೆ। ಹೀಗಾಗಿ ಕೋರ್ಟ್ಗೆ ನಾಳೆ ಮತ್ತೆ ರಿಮಾಂಡ್ ಅರ್ಜಿ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಇದೆ। ಈಗಾಗಲೇ ರಿಮಾಂಡ್ ಅರ್ಜಿ ಸಿದ್ಧಪಡಿಸಿರುವಂತಹ ತನಿಖಾಧಿಕಾರಿಗಳು ಕೋರ್ಟ್ಗೆ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಇದೆ। ಇನ್ನು ರಿಮಾಂಡ್ ಅರ್ಜಿಯಲ್ಲಿ 10ಕ್ಕೂ ಹೆಚ್ಚು ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ। ಜಾಮೀನು ಯಾವುದೇ ಕಾರಣಕ್ಕೂ ನೀಡಬಾರದು, ಬಹಳಷ್ಟು ಪ್ರಬಲರಿದ್ದಾರೆ। ಅದೇ ರೀತಿಯಾಗಿ ಯಾವುದೇ ಕಾರಣಕ್ಕೂ ಕೂಡ ಜಾಮೀನಿನ ಮೇಲೆ ಇವ್ರನ್ನ ಬಿಡುವಂತಹ ಕೆಲಸಕ್ಕೆ ಮುಂದಾಗಬಾರದು। ಆ ಸಂದರ್ಭದಲ್ಲಿ ಸಾಕ್ಷ್ಯಾಧಾರಗಳು ನಾಶ ಆಗುವಂತಹ ಸಾಧ್ಯತೆ ಇದೆ। ಹೀಗಾಗಿ ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ರಿಮಾಂಡ್ ಅರ್ಜಿ ಸಲ್ಲಿಕೆಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ। ಇನ್ನು ಅದೇ ರೀತಿಯಾಗಿ ರಿಮಾಂಡ್ ಅರ್ಜಿಯನ್ನು ರೆಡಿ ಆಗ್ತಾ ಇದೆ। ರಿಮಾಂಡ್ನಲ್ಲಿ ಏನಿದೆ ಅಂತ ನೋಡಿದ್ದೆ ಆದರೆ ಅಪರಾಧ ಅಂತ ಗೊತ್ತಿದ್ರೂ ಕೂಡ ಆರೋಪಿಗಳು ಕೃತ್ಯ ಎಸಗಿದ್ದಾರೆ। ಯಾಕಂದರೆ ಈ ರೀತಿಯಾಗಿ ತಂದು ಹೊಡೆಯುವಂಥದ್ದು, ಆತನ ಮೇಲೆ ಹಲ್ಲೆ ಮಾಡುವಂಥದ್ದು ಅಪರಾಧ ಅಂತ ಆರೋಪಿಗಳಿಗೆ ಗೊತ್ತಿದೆ। ಆದರೂ ಕೂಡ ಆತನನ್ನು ಹೊಡೆಯಲೇಬೇಕು ಅಂತ ಇವರು ಹೊಡೆದಿದ್ದಾರೆ। ಆರೋಪಿಗಳಿಂದ ಸಾಕ್ಷಿಗಳನ್ನು ನಾಶಪಡಿಸೋದಕ್ಕೆ ಅಂತ FSL ವರದಿ ಪೂರಕ ಆಗಿದೆ। FSL ವರದಿ ನೋಡಿದ್ವಿ, ಅದರಲ್ಲಿ ಆರೋಪಿಗಳು ಸಾಕ್ಷಿ ನಾಶ ಮಾಡೋದಕ್ಕೆ ಅಂತ ಇಲ್ಲಿ ಪ್ರಯತ್ನ ಮಾಡಿರುವಂಥದ್ದು ಗೊತ್ತಾಗ್ತಾ ಇದೆ। ಆರೋಪಿಗಳಿಗೆ ಜಾಮೀನು ಸಿಕ್ಕಿದ್ದೇ ಆದರೆ ಆಗ ಸಾಕ್ಷಿಗಳ ಮೇಲೆ ಇವರು ಪ್ರಭಾವ ಬೀರ್ತಾರೆ। ಇನ್ನು ಅದೇ ರೀತಿಯಾಗಿ ಬೇಲ್ ಸಿಕ್ಕರೆ ಪ್ರಕರಣದಿಂದ ತಪ್ಪಿಸಿಕೊಳ್ಳೋದಕ್ಕೆ ಯತ್ನ ಮಾಡುವಂತಹ ಸಾಧ್ಯತೆ ಇದೆ। ಏಟು ಆರೋಪಿ ದರ್ಶನ್ ಅಭಿಮಾನಿ ಬಳಗ ಅವರ ಮುಖಾಂತರವಾಗಿ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂತಹ ಸಾಧ್ಯತೆ ಇದೆ। ಅದೇ ರೀತಿಯಾಗಿ ಆರೋಪಿಗಳು ಹೊರಗಡೆ ಬಂದಿದ್ದೇ ಆದರೆ ವಿದೇಶಕ್ಕೂ ಕೂಡ ಇವರು ತಪ್ಪಿಸಿಕೊಳ್ಳುವಂತಹ ಸಾಧ್ಯತೆ ಇದೆ। ಇನ್ನು ಅದೇ ರೀತಿಯಾಗಿ ತನಿಖೆ ಪ್ರಗತಿ ಹಂತದಲ್ಲಿ ಇರುವ ಕಾರಣದಿಂದಾಗಿ ಇವರಿಗೆ ಜಾಮೀನು ಕೊಡೋದು ಬೇಡ। ಇನ್ನು ಅದೇ ರೀತಿಯಾಗಿ ಪ್ರಕರಣ ಕೊಲೆ ಪ್ರಕರಣ ಇದು, ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಇವರಿಗೆ ಜಾಮೀನು ನೀಡೋದು ಬೇಡ ಅಂತ ಕೋರ್ಟ್ಗೆ ಮನವಿ ಮಾಡುವಂತಹ ಸಾಧ್ಯತೆ ಇದೆ। ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಕೂಡ ನಾಳೆವರೆಗೆ ಕಾದು ನೋಡಬೇಕಾಗತ್ತೆ। ಯಾಕಂದರೆ ನಾಳೆಗೆ ಇವರೆಲ್ಲರ ಒಂದು ಪೊಲೀಸ್ ಕಸ್ಟಡಿಗೆ ನೀಡಿರುವಂತಹ ರಿಮಾಂಡ್ ಮುಗಿತಾ ಇದೆ। ಹೀಗಾಗಿ ಅವಧಿ ಮುಗಿತಾ ಇರುವ ಹಿನ್ನೆಲೆಯಲ್ಲಿ ರಿಮಾಂಡ್ ಅರ್ಜಿ ಸಲ್ಲಿಸೋದಕ್ಕೆ ಅಂತ ಪೊಲೀಸ್ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ। ಕೋರ್ಟ್ ಯಾವ ನಿರ್ಧಾರ ತಳೆಯುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ।